ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನಿವತ್ತು ನಿಮ್ಗೇನು ತೋರ್ಸೋಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳಿದರೆ, ನಾವಿಲ್ಲೇ ಹಾಸ್ಪಿಟಲ್ಗೋಸ್ಕರ ಇಲ್ಲಿ ನಿಂತ್ಕೊಂಡಿದ್ದೀವಿ. ತಿರುವನಂತಪುರದಲ್ಲಿ ಇದ್ದೀವಿ ಅಂತೇಳಿ ಹೇಳಿದ್ನಲ್ವ. ಸೊ ಇಲ್ಲಿ ಎಲ್ಲಿ ಉಳ್ಕೊಂಡಿದ್ದೀವಿ, ಯಾವ ಥರ ಇದೆ ರೂಮು, ಏನು ಅಡುಗೆ ನಾವೇ ಮಾಡೋದಾ ಅಥವಾ ಹೊರಗಡೆಯಿಂದ ತಿನ್ನೋದಾ, ಏನು ಕತೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ಫಸ್ಟ್ ಇದು ಮಾರ್ಗ ಕಾಣಿಸ್ತದೆ, ಅಲ್ಲಿಂದ ನಾವು ಸ್ವಲ್ಪ ಮೆಟ್ಲಿಂದ ಮೇಲೆ ನಡ್ಕೊಂಡು ಬರಬೇಕು. ಹಾಗೆ ಬಂದಾದ ನಂತರ ಸ್ವಲ್ಪ ಸಿಟ್ಔಟ್ ಥರ ಸಿಗುತ್ತೆ, ಅದು ಅಲ್ಲಿಂದ ಮೇಲೆ ಟ್ಯಾರಿಸಿಗೆ ಕೂಡ ಹೋಗ್ಬೋದು. ಹಾಗೆ ಇವಾಗ ನಾವು ಒಳಗಡೆ ಫಸ್ಟ್ ಬಂದಾಗ ಒಂದು ಹಾಲ್ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಹಾಲಲ್ಲಿ ನಮಗೇನು ಅಂದರೆ ಇಲ್ಲಿ ಎಲ್ಲ ಪೇಷಂಟ್ಗಳಿರೋದು ಇಲ್ಲಿ ಇವರ ರೂಮಲ್ಲಿ. ಸೊ ಅಲ್ಲಿ ವಾಕಿಂಗ್ ಮಾಡಲಿಕ್ಕೆಲ್ಲ ಅವರು ಇದು ಹಾಲನ್ನು ಬಿಟ್ಟಿರೋದು. ಇಲ್ಲೊಂದು ಚಿಕ್ಕದು ಒಬ್ಬರಿಗೆ ರೂಮ್ ಇದೆ. ಹಾಗೆ ನೆಕ್ಸ್ಟ್ ಬಂದು ಕಿಚನಲ್ಲಿ ಅವ್ರದ್ದೇ ಗ್ಯಾಸು ಸ್ಟವ್ ಎಲ್ಲ ಇದೆ, ಮತ್ತು ಒಂದೆರಡು ಪಾತ್ರೆಗಳು ಕೂಡ ಅವರದ್ದೇ ಇದೆ. ಮತ್ತು ಇಲ್ಲಿ ಏನಂದರೆ ನೋಡಿ, ಈ ಕಲ್ಲಲ್ಲಿ ನಾವು ಮಸಾಲ ಪದಾರ್ಥನ ಅರಿಯುವ ಕಲ್ಲಿದೆ, ಈ ಥರದ್ದು ಕಲ್ಲು. ಸೊ ಇದು ನನಗೆ ಗೊತ್ತಿಲ್ಲ, ಅಂದರೆ ನನಗೆ ಇದರಲ್ಲಿ ಅರಿಲಿಕ್ಕೆ ಗೊತ್ತಿಲ್ಲ. ಸೊ ಇಲ್ಲಿ ಅವರೆಲ್ಲ ಈ ಥರ ಯೂಸ್ ಮಾಡೋದು. ಹಾಗೆ ಇವರದ್ದು ಕಿಚನಲ್ಲಿ ಏನಂದರೆ ರೇಷನೆಲ್ಲ ಇಡಲಿಕ್ಕೆ ತುಂಬ ಪ್ಲೇಸ್ ಇದೆ ನೋಡಿ. ಇಲ್ಲೊಂದು ಕೂಡ ಪ್ಲೇಸ್ ಕಾಣ್ತದೆ, ಇಲ್ಲಿ ಕೂಡ ಇದೆ. ಹಾಗೆ ಕಿಚನೆಲ್ಲ ಚೆನ್ನಾಗಿದೆ, ತುಂಬ ಅಂದರೆ 3 ರೂಮಿನವರಿಗೂ ಕೂಡ ಇದೇ ಕಿಚನು. ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡಬೇಕು. ನೆಕ್ಸ್ಟ್ ನಾವು ನಮ್ಮ ರೂಮ್ ಕಡೆ ಹೋಗುವ. ಇಲ್ಲಿ ಒಟ್ಟು ಟೋಟಲ್ 4 ರೂಮು. ಇಲ್ಲೇ ಅಕ್ಕಪಕ್ಕ 3 ರೂಮು. ನಮ್ಮದು ರೂಮು ಇದು ನೋಡಿ 109. ಇಲ್ಲಿ 2 ರೂಮಲ್ಲಿ ಬೇರೆ ಪೇಷಂಟ್ಗಳಿದ್ದಾರೆ, ಅವರು ಕೂಡ ಪೇಷಂಟ್ಗಳೇ. ಅಂದರೆ ಇಲ್ಲಿ ಪೇಷಂಟ್ಗಳಿಗೇ ಇವರು ರೂಮ್ ಕೊಡೋದು ನೋಡಿ. ನೆಕ್ಸ್ಟ್ ಒಳಗಡೆ ಹೋದಾಗ ಚಿಕ್ಕದು, ಅಂದರೆ ನಮಗೆ 3 ಎಷ್ಟೋ ಸಾಕು, ನನಗೆ, ಅಮ್ಮನಿಗೆ, ತಮ್ಮನಿಗೆ 2 ಬೆಡ್. ಇವಾಗ ಅದರಲ್ಲೇ ಬೆಡ್ಶೀಟ್ ಎಲ್ಲ ನಾನು ಒಂದು ಮಾತ್ರ ಇಟ್ಟಿದ್ದೇನೆ, ಎಲ್ಲ ವಾಶ್ ಮಾಡಿ ಹಾಕಿದ್ದೇನೆ. ಮತ್ತು ಇಲ್ಲಿ ಕೂಡ ಅಷ್ಟೇ ತುಂಬ ಜಾಗ ಇದೆ ನಮ್ಮದು ಬಟ್ಟೆ ಇಡಲಿಕ್ಕೆ. ಹಾಗೆ ನಮ್ಮದು ಬೇರೆ ಈಗ ರೇಷನ್ ಎಲ್ಲ ತಂದಿರ್ತೀವಿ, ಅದನ್ನೆಲ್ಲ ಇಡಲಿಕ್ಕೆ ಇಲ್ಲಿ ತುಂಬ ಜಾಗ ಇದೆ. ಮತ್ತು ಇನ್ನು ಸ್ವಲ್ಪ ಹೊರಗಡೆ ಕಿಟಕಿಯಿಂದೆಲ್ಲ ಹೊರಗಡೆ ಕಾಣುತ್ತೆ. ಫುಲ್ಲು ಬಂದಂತೇನಿಲ್ಲ, ಸ್ವಲ್ಪ ಗಾಳಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನಮಗೆ ಬಟ್ಟೆ ಎಲ್ಲ ಒಣಗಿಸಲಿಕ್ಕೆ ಅಂತೇಳಿ ಸ್ವಲ್ಪ ಜಾಗ ಇದೆ. ನೆಕ್ಸ್ಟ್ ಬಾತ್ರೂಮ್ ಟಾಯ್ಲೆಟ್ ಕೂಡ ಓಕೆ, ಪರವಾಗಿಲ್ಲ. ಇದು ಬಂದುಬಿಟ್ಟು ನಮಗೆ ಒಂದು 2 ಕಿಲೋಮೀಟರ್ ಇದೆ ಹಾಸ್ಪಿಟಲಿಂದ. ಆಮೇಲೆ ಹಾಗೆ ನಾವು ಮೇಲೆ ಟ್ಯಾರಿಸಿಗೆ ಹೋಗೋದಾದರೆ ಕೂಡ ಟ್ಯಾರಿಸಲ್ಲಿ ಕೂಡ ಜಾಗ ಇದೆ ನಿಮಗೆ. ಬಟ್ಟೆ ವಾಶ್ ಮಾಡಲಿಕ್ಕೆಲ್ಲ ಇಲ್ಲೇ ಜಾಗ ಇದೆ ಟ್ಯಾರಿಸಲ್ಲೇ. ಬನ್ನಿ ಇವಾಗ ಟ್ಯಾರಿಸಿಗೆ ಹೋಗುವ. ಟ್ಯಾರಿಸ್ ಮೇಲೆ ಈ ಥರ ಸ್ಟೆಪ್ ಹಾಕಿದ್ದಾರೆ ಅವರು ಟ್ಯಾರಿಸ್ ಮೇಲೆ ಹೋಗೋಕ್ಕೆ. ಇವಾಗ ಇಲ್ಲೇನಂದರೆ ತುಂಬ ಬಿಸಿಲಿದೆ. ಬಿಸಿಲಂದರೆ ಸೆಕೆಯಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ, ತುಂಬ ಬಿಸಿಲು. ಇಲ್ಲಿ ನೋಡಿ ಬಟ್ಟೆ ವಾಶ್ ಮಾಡೋ ಜಾಗ ಇಲ್ಲಿದೆ. ಬಟ್ಟೆ ವಾಶ್ ಮಾಡಿಬಿಟ್ಟು ಅಲ್ಲೇ ಒಣಗಕ್ಕೆ ಹಾಕಿದ್ರೆ ಒಂದು ಹಾಫ್ ಆನ್ ಅವರಲ್ಲಿ ಒಣಗಿಬಿಡುತ್ತೆ, ಅಷ್ಟೊಂದು ಬಿಸಿಲಿದೆ. ಇವಾಗ ಈ ಕಡೆ ಕೂಡ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ, ಅಂದರೆ ಇದು ಸಿಟಿ ಅಲ್ವಾ, ಮನೆಗಳು ತುಂಬ ಇದ್ದಾವೆ. ಮತ್ತು ಸಂಜೆ ಟೈಮಲ್ಲಿ ಇಲ್ಲಿ ಬಂದರೆ ತುಂಬ ಗಾಳಿ ಕೂಡ ಇರ್ತದೆ. ಇವಾಗಲೂ ಗಾಳಿ ಇದೆ, ಆದರೆ ಬಿಸಿಲು ತುಂಬಾ ಇದೆ. ನೆಕ್ಸ್ಟ್ ನೋಡಿ, ಇವಾಗ ನಾನು ಇದು ಮಧ್ಯಾಹ್ನದ ಟೈಮಲ್ಲಿ ವಿಡಿಯೋ ಮಾಡಿದರೂ ಕೂಡ ನೋಡಿ ಇಲ್ಲಿ ಗಿಡುಗಗಳು ಹಾರಾಡ್ತಾ ಇದ್ದಾವೆ, ತುಂಬ ಗಿಡುಗಗಳಿದೆ. ಗಿಡುಗ ಮತ್ತು ಕಾಗೆಗಳು ತುಂಬ ಇದ್ದಾವೆ. ಅದರ ಈ ಬಿಸಿಲಿಗೂ ಕೂಡ ಅದು ಹಾರಾಡ್ತಾ ಇದ್ದಾವೆ.
ಮನೆ ನೋಡಿದ್ರಲ್ವಾ ಹೇಗಿದೆ ಅಂತೇಳಿ, ನೋಡಿ ಆಯ್ತಲ್ವಾ. ಇವಾಗ ನಾನೊಂದು ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ನನ್ನ ಲೈಫಲ್ಲಾದ ಅನುಭವಕ್ಕಿಂತ ಜಾಸ್ತಿ ನಾನು ಕಲ್ತಿರೋದು ಅಂತೇಳಿ ಹೇಳ್ಬೋದು. ಏನಂದರೆ ನಾನು ಒಂದು ಸಲ ಲಾಸ್ಟ್ ಇಯರ್ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದಾಗ ನನ್ನ ಮಗಳು ಟ್ರಾವೆಲ್ ಮಾಡ್ತಾಯಿದ್ದಿದ್ದು. ಅಂದರೆ ನನಗೆ ಆಲ್ರೆಡಿ ಲೇಡೀಸ್ ಸೀಟೇ ಬುಕ್ ಮಾಡಿದರು. ಇನ್ನು ಪಕ್ಕ ಇನ್ನೊಬ್ಬರು ಲೇಡಿ ಕೂತಿದ್ರು. ಆದರೆ ಅವ್ರು ಯಾರು ಏನು ಅಂತೇಳಿ ಗೊತ್ತಿಲ್ಲ. ನಾನು ನನ್ನ ಮಗಳಿದ್ದಿದ್ದು. ಇವರಷ್ಟಕ್ಕೆ ಇದ್ದರು, ನಾನು ನನ್ನಷ್ಟಕ್ಕೆ ಇದ್ದೆ. ಆದರೆ ಫಸ್ಟಿಗೆ ನಾನು ಹಾಗೆ ಸುಮ್ಮನೆ ನನಗೆ ಅನ್ನೋನ್ ಪರ್ಸನ್ ಹತ್ರ ನಾನು ಮಾತಾಡಲ್ಲ ಅಂತೇಳ್ಬಿಟ್ಟು ನಾನು ನನ್ನಷ್ಟಕ್ಕೆ ಇದ್ದೆ. ಹಾಗೆ ನೆಕ್ಸ್ಟ್ ಸ್ವಲ್ಪ ಹೊತ್ತಾದ ನಂತರ ಅವರೇ ನೀವು ದೂರ ಹೋಗೋದು ಏನು, ಮಗುದ ಹೆಸರೇನು ಅಂತೇಳೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತೆ ಗೊತ್ತಲ್ಲ, ನಾವು ಹುಡುಗಿರೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ಶುರು ಮಾತಾಡೋಕ್ಕೆ. ಹಾಗೆ ಮಾತಾಡ್ತಾ ನೀವು ದೂರ ಹೋಗೋದು ಅಂತೇಳೆಲ್ಲ ಕೇಳಿ ಆಯಿತು. ಆಮೇಲೆ ಅವರಿಗೆ ಮುಳ್ಳು ಸೌತೆ, ಆವಾಗ ಸ್ವಲ್ಪ ಮಳೆ ಬರೋ ಟೈಮ್, ಅಂದರೆ ಮೇಯಲ್ಲಿರುತ್ತೆ. ಮಳೆ ಸ್ಟಾರ್ಟ್ ಆಗಿಲ್ಲ, ಆದರೂ ಮುಳ್ಳು ಸೌತೆ ಎಲ್ಲ ಬೆಳೀತಾರೆ ನೋಡಿ ಅವಾಗ, ಚಕ್ಕರ್ಪೆ. ಹಾಗೆ ಅವರಿಗೆ ಅದಿಷ್ಟ ಅಂಥೇಳಿ ಅವ್ರು ಹೇಳಿದ್ರು, ನನಗೆ ಅದಿಷ್ಟ. ಸೊ ನನಗೆ ಬ್ಯಾಗಲ್ಲಿ ಜಾಗ ಇಲ್ಲ ಅಂಥೇಳಿ ನಾನು ಅಲ್ಲಿ ನಮ್ಮ ಮನೆಯಿಂದ ತರುವುದನ್ನು ಬಿಟ್ಟೆ. ಹಾಗೆ ನನ್ನ ಮಕ್ಕಳು ಎಲ್ಲ ಇಬ್ಬರು ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಸೊ ಅವರಿಗೂ ಕೂಡ ಇಷ್ಟ ಅಂಥೇಳಿ ಅದೇ ಟೈಮ್ಗೆ ಸರಿಯಾಗಿ, ಅಂದರೆ ನಾನು ನಮ್ಮ ಮನೆಯಿಂದ ನನ್ನ ಹಸ್ಬೆಂಡ್ಗೆ ಅಂಥೇಳಿ ಮುಳ್ಳು ಸೌತೆನ ತಗೊಂಡು ಹೋಗ್ತಾಯಿದ್ದೆ. ನನಗೆ ಏನೋ ಮಾತಾಡಿ, ಪಾಪ ಇವ್ರಿಗಿಷ್ಟ, ಇವರು ಪೇಟೆಯವರು, ನಮಗೆಲ್ಲ ಹಳ್ಳಿಯಲ್ಲಿ ಸಿಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಬ್ಯಾಗಲ್ಲಿದ್ದ ಮುಳ್ಳು ಸೌತೆನ ಅವ್ರಿಗೆ ಕೊಟ್ಟೆ. ಹಾಗೆ ಅವರು ಮಗಳಲ್ಲೆಲ್ಲ ಮಾತಾಡಿ ಮಗಳಿಗೆಲ್ಲ ಕಡಲೆ ಎಲ್ಲ ಕೊಟ್ಟರು. ಅವ್ರ ಹತ್ರ ಒಂದು ಟಿಫಿನ್ ಬಾಕ್ಸ್ ಇತ್ತು. ಆ ಕಡಲೆ ಕೊಟ್ಟು ಆ ಟಿಫಿನ್ ಬಾಕ್ಸೇ ಕೊಟ್ಟರು, ನಿನಗೇನೆ ಆಯಿತು ಇರಲಿ ಅಂತ. ಆದರೆ ಅವರು ಏನು ಮಾತಾಡ್ತಾ ಏನು ಹೇಳಿದ್ರಂದರೆ, ನಮಗೆ ಎಷ್ಟೇ ಇರ್ಬೋದು, ಇವಾಗ ನಾವು ಒಂದು ಕಡೆ ಹೋದಾಗ ನಮಗೆ ಮನೆಯಲ್ಲಿರುವಂತಹ ಸವಲತ್ತುಗಳು ನಾವು ಹೋದ ಕಡೆ ಇರಲ್ಲ. ಆವಾಗ ನಾವು ಇದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದರು. ಹಾಗೆ ಅದಕ್ಕೆ ತಕ್ಕಂತೆ ನೆಕ್ಸ್ಟ್ ಒಂದು ಹೋಟ್ಲಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನೀರಿಲ್ಲ ಅಂಥೇಳಿ, ಇವೆಲ್ಲ ಗೊತ್ತಲ್ಲ, ಹೋಟ್ಲಲ್ಲಿ ಬಸ್ ನಿಲ್ಲಿಸಿದಾಗ ಎಲ್ಲರೂ ಒಟ್ಟಿಗೆ ರಾಶಿ ಸೇರ್ತಾರೆ. ಅಂದರೆ ಊಟ ಮಾಡಲಿಕ್ಕಾಗಿರ್ಬೋದು, ಕೈ ತೊಳಿಲಿಕ್ಕಾಗಿರ್ಬೋದು. ಆವಾಗ ಅಲ್ಲಿ ನೀರಿಲ್ಲ ಅಂಥೇಳಿ. ಆವಾಗ ನನ್ನ ಮಗಳಿಗೆ ವಾಶ್ರೂಮ್ಗೆ ಹೋಗಬೇಕಿತ್ತು. ಆವಾಗ ನಾನು ಹೇಳಕ್ಕೆ ಸ್ಟಾರ್ಟ್ ಅಯ್ಯೋ ದೇವ್ರೇ, ಇವಾಗ ನೀರಿಲ್ವಾ, ವಾಶ್ರೂಮ್ಗೆ ಹೇಗೆ ಹೋಗೋದು ಅಂತೇಳಿ. ಆವಾಗ ಅವ್ರು ಹೇಳಿದರು, ಪರವಾಗಿಲ್ಲ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡುವ ಅಂತ ಹಾಗೆ ಹೇಳಿದರು. ಸೊ ಬಾಟ್ಲಲ್ಲೆಲ್ಲ ನೀರಿತ್ತಲ್ವಾ, ಆವಾಗ ಸ್ವಲ್ಪ ಹೊತ್ತಿಗೆ ನಮ್ಮದು ಊಟ ಆಗಬೇಕಾದ್ರೆ ನೀರು ಕೂಡ ಬಂತು. ಅಲ್ಲಿ ಪಂಪು ಏನೋ ಹಾಳಾಗಿತ್ತೇನೋ ಕಾಣಬೇಕು. ಸೊ ಅಲ್ಲಿ ನೀರು ಬಂತು. ಸೊ ಅದಕ್ಕೆ ಅನ್ನೋದು. ಸೊ ನನಗೆ ಇವಾಗ ಇಲ್ಲಿ ಬಂದು ಅವ್ರ ಮಾತೆಲ್ಲ ನೆನಪಾಗ್ತಾಯಿದೆ. ನಾವು ಎಲ್ಲಿಗೆ ಹೋದರೂ ಕೂಡ ಅಂದರೆ ನಾವು ಆ ಸ್ಥಳಕ್ಕೆ ಯಾವ ಥರ ಇರಬೇಕು ಆ ಥರ ನಾವು ನಮ್ಮನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಕೂಡ ಅಷ್ಟೇ, ಅಡುಗೆ ಮನೆಯಲ್ಲಿ ಇವಾಗ ಅಮ್ಮನಿಗೆ ಶುಗರ್ ಇದೆ, ಅವರಿಗೆ ಚಪಾತಿ ಬೇಕು ಅಂತ ಹೇಳಿದರೆ ಇಲ್ಲಿ ಕಾವ ಇಲ್ಲ ಅಥವಾ ಚಪಾತಿ ಬೇಯಿಸುವಂಥದ್ದಿಲ್ಲ ಅಂತೇಳಿ ನನಗೆ ಅದೇ ಬೇಕು, ಅದರಲ್ಲೇ ಮಾಡಬೇಕು ಅಂತೇನಿಲ್ಲ. ನಾವು ಇದಾದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಎಲ್ಲರಿಗೂ ಅಷ್ಟೇ, ನನ್ನದೇನು ಕಿವಿ ಮಾತು ಅಂತೇಳಿ ಹೇಳಿದರೆ, ನಾವು ನಮ್ಮ ಲೈಫಲ್ಲಿ ಏನಾದರೂ ಆ ಥರ ಸಿಚುವೇಶನ್ ಇದ್ದರೆ, ಅಂದರೆ ನಾವು ಹೋಗೋ ಜಾಗದಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳಿಲ್ಲದಿದ್ದರೆ ನಾವು ಅದಕ್ಕೆ ಹೊಂದಿಕೊಂಡು ಹೋಗಬೇಕು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇಳ್ತಾ, ಇಲ್ಲಿವರೆಗೂ ಯಾರು ನನ್ನ ವಿಡಿಯೋ ನೋಡಿ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.